ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ರಸಮನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಫಾಸ್ಟಾಗಿ ಆಗುತ್ತೆ. 3 ಟೊಮೊಟೊನ ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಪಾತ್ರೆನಲ್ಲಿ ಕೂಡ ಬೇಯಿಸ್ಬೋದು, ಟೈಮ್ ಏನು ಜಾಸ್ತಿ ಬೇಕಾಗಲ್ಲ. ಫಾಸ್ಟಾಗಿ ಮಾಡಬೇಕಪ್ಪ, ಅರ್ಜೆಂಟ್ ಇದೆ ಅಂದರೆ ಕುಕ್ಕರಲ್ಲಿ ಬೇಯಿಸಿದರೆ ಬೆಟ್ರು. ನಂತರ ಒಗ್ಗರಣೆಗೆ ಬೆಳ್ಳುಳ್ಳಿ ಈರುಳ್ಳಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಬೆಂದಿರೋ ಅಂಥ ಟೊಮೊಟೊನ ಒಂದು ಸಣ್ಣ ಮಿಕ್ಸಿ ಜಾರಿನಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ. ಆ ಬೆಂದಿರೋ ಟೊಮೊಟೊ ಸ್ವಲ್ಪ ಬಿಸಿ ಇರೋದ್ರಿಂದ ಒಂದು ಚೌಟು ತೊಗೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿ, ಏಕೆಂದರೆ ಅಷ್ಟು ಕೂಡ ಮಿಕ್ಸಿನಲ್ಲಿ ನುಣ್ಣಗಾಗಬೇಕಲ್ಲ, ಅದಕ್ಕೋಸ್ಕರ ಸ್ಮ್ಯಾಶ್ ಮಾಡಿ ಮಿಕ್ಸಿಗೆ ಹಾಕಬೇಕು. ಗ್ರೈಂಡ್ರ್ ಮಾಡ್ಕೊಂಡಾದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ನೆಗಡಿಯಾಗಿ ಬಾಯಿ ಟೇಸ್ಟ್ ಇಲ್ಲ, ಸ್ಮೆಲ್ಲು ಏನು ಗೊತ್ತಾಗ್ತಿಲ್ಲ ಅನ್ನೋ ಅಂಥವ್ರಿಗೆ ಈ ಥರದ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಮತ್ತು ಸೂಪ್ ಥರ ಕುಡಿಲಿಕ್ಕೂ ಟೇಸ್ಟಿಯಾಗಿರುತ್ತೆ. ಈ ಟೊಮೊಟೊ ಸೂಪ್ ಅಂತ ಹೇಳ್ತಾರಲ್ವ, ಅದೇ ಟೇಸ್ಟೇ ಬರುತ್ತೆ ಇದು. ನೋಡಿ, ಈಗ ರುಬ್ಕೊಂಡಿದ್ದೀನಿ. ಟೊಮೊಟೊ ಗ್ರೈಂಡ್ರ್ ಮಾಡ್ಕೊಂಡ ನಂತರ ಈಗ ಒಗ್ಗರಣೆಗೆ ಪಾತ್ರೆಯನ್ನು ಇಟ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಕಡಿಮೆ ಮಾಡಿದ್ವಿ ಅಂದರೆ ಕುಡಿಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. ತಿಳಿ ಸಾಂಬಾರು, ತರಕಾರಿ ಬೇಳೆ ಏನೂ ಬೇಕಿಲ್ಲ, ಫಾಸ್ಟಾಗಿ ಕ್ವಿಕ್ಕಾಗಿ 10 ಮಿನಿಟ್ಸಲ್ಲೇ ಇದನ್ನು ಮಾಡಬಹುದು. ಏನು ಅರ್ಜೆಂಟ್ ಇದೆ, ಎಲ್ಗೋ ಅನ್ನ ಸಾಂಬಾರು ಅಷ್ಟೇ ಮಾಡೋಕ್ಕೆ ಟೈಮ್ ಇರೋದು ಅನ್ನೋಂಥ ಸಂದರ್ಭದಲ್ಲಿ ಈ ಥರ ಸಾಂಬಾರು ಮಾಡಿದರೆ ತುಂಬ ಈಸಿಯಾಗಿರುತ್ತೆ. ಬೆಳ್ಳುಳ್ಳಿನ ಜಜ್ಕೋಬೇಕು. ಜಜ್ಜಿ ಒಗ್ಗರಣೆಗೆ ಹಾಕಿರೆ ಅದು ಒಗ್ಗರಣೆಯಲ್ಲಿ ತುಂಬ ಎಲ್ಲ ಹರಡ್ಕೊಂಡು ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಜೀರಿಗೆ, ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಒಗ್ಗರಣೆ ಎಲ್ಲ ಚೆನ್ನಾಗೆ ಬೇಯಿಸಬೇಕು. ಆದಷ್ಟು ಲೋ ಫ್ಲೇಮಲ್ಲಿ ಒಗ್ಗರಣೆ ಹಾಕಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ಈಗ ರುಬ್ಕೊಂಡಿರೋಂಥ ಟೊಮೊಟೊನ ಒಂದು ಕುಕ್ಕರಲ್ಲಿ ಚೆನ್ನಾಗಿ ನೀರು ಜೊತೆ ಮಿಕ್ಸ್ ಮಾಡಿದ್ದೀನಿ. ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ನೀವು. ಈಗ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಒಣಮೆಣ್ಸಿಕಾಯನ್ನು ಒಗ್ಗರಣೆಗೆ ಹಾಕಿದರೆ ಘಾಟಾಗುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಅದೇ ರೀತಿ ಡೈರೆಕ್ಟಾಗಿ ಹಾಕ್ದೇನೆ, ಒಗ್ಗರಣೆಗೆ ಹಾಕ್ದೇನೆ ಈಗ ಹಾಕ್ತಾಯಿದ್ದೀನಿ. ನೋಡಿ, ಒಣಮೆಣ್ಸಿಕಾಯಿ ಸಾಂಬಾರಿಗೆ ಬೆಲ್ಲನೂ ಕೂಡ ಯೂಸ್ ಮಾಡಬೇಕು. ಆವಾಗ ಬೆಲ್ಲ, ಯಾಕೆಂದರೆ ನಾವು ಒಳ್ಳೆ ಟೇಸ್ಟ್ ಕೊಡಬೇಕಂದ್ರೆ ಬೆಲ್ಲ ಹಾಕಬೇಕು ಸಾಂಬಾರಿಗೆ ಸ್ವಲ್ಪ, ಮತ್ತು ಜಾಸ್ತಿ ಹಾಕಬೇಡಿ, ಸ್ವಲ್ಪ ಲೈಟಾಗಿ ಯೂಸ್ ಮಾಡಿರಿ. ನಾನು ಎಲ್ಲ ಸಾಂಬಾರಿಗೂ ಕೂಡ ಬೆಲ್ಲವನ್ನು ಯೂಸ್ ಮಾಡ್ತೀನಿ. ಅದೇ ರೀತಿ ನೋಡಿ, ಈಗ ಮೆಣಸಿಕಾಯಿ ಹಾಕಿದ್ದಾದಮೇಲೆ ರಸಮ್ ಪೌಡ್ರು, ಅಂಗಡಿನಲ್ಲಿ ಯಾವ ಪ್ಯಾಕೆಟ್ ಆದರೂ ತಂದು ರಸಮ್ ಪೌಡ್ರನ್ನು ಹಾಕಬಹುದು. ಸ್ವಲ್ಪ ಖಾರದ ಪುಡಿ, ರಸಮ್ ಪೌಡ್ರಲ್ಲೇ ಸ್ವಲ್ಪ ಖಾರದ ಪುಡಿ ಇರುತ್ತೆ. ಮತ್ತು ಮೆಣಸಿಕಾಯಿ, ಒಣಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಬೇಕಂದರೆ ಟೇಸ್ಟ್ ನೋಡಿ ಹಾಕೋಬಹುದು, ಇಲ್ಲಾಂದರೆ ಹಾಕ್ದೇ ಇರಬಹುದು. ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ನೋಡಿ, ಸಾಂಬಾರು ಗಟ್ಟಿ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದೀತಾ ಇದೆ ನೋಡಿ ಇದು. ಈಗ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟರೆ ಯಾವ ತರಕಾರಿನೂ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಈ ಸಾರನ್ನು ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನಾನು ಆಲ್ರೆಡಿ ಮೆಣಸಿಕಾಯಿ ಎಲ್ಲ ಇರ್ತವೆ, ತರಕಾರಿನೇ ಇಲ್ಲಪ್ಪ ಏನು ಮಾಡೋದು ಈಗ ಸಾಂಬಾರು ಅಂತ ಏನಾದರೂ ಮೈಂಡಿಗೆ ಹೊಳಿಲಿಲ್ಲ ಅಂದರೆ ಆವಾಗ ಇದನ್ನು ಅನ್ನ ಸಾಂಬಾರಿಗೆ ಮಾಡಬಹುದು. ಚೆನ್ನಾಗಿ ಒಂದು 5 ಮಿನಿಟ್ಸು ಅಥವಾ ಒಂದು 3 ಮಿನಿಟ್ಸ್ ಕುದಿಸಿದ್ರು ಸಾಕಿದು. ಬೇಕಾಗಿರೋಂಥ ಐಟಮ್ಗಳು 3 ಟೊಮೊಟೊ ಬೆಂದಿರೋ ಅಂಥವು, ಖಾರದ ಪುಡಿ, ಹುಣಸೆ ಹಣ್ಣು, ಮತ್ತು ಒಣಮೆಣ್ಸಿಕಾಯಿ, ಬೆಲ್ಲ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಎಣ್ಣೆ, ಅದ್ರ ಜೊತೆಗೆ ರಸಮ್ ಪೌಡ್ರು, ಅಂಗಡಿನಲ್ಲಿ ಸಿಗೋವಂಥ ಯಾವುದೇ ರಸಮ್ ಪೌಡ್ರ್ ಪ್ಯಾಕೆಟ್ ತಂದು ಸಾಂಬಾರಿಗೆ ಹಾಕ್ಬಹುದು. ನೋಡಿ, ಇಷ್ಟು ಸಾಮಗ್ರಿಗಳು ರಸಮ್ ಪೌಡ್ರಿಗೆ, ಜಾಸ್ತಿ ಇಲ್ಲ.